ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇವತ್ತು ಮೋದಿಯವರು ವಾಸ್ತವ್ಯವನ್ನು ಹೂಡಲಿದ್ದಾರೆ. ಆ ಮೂಲಕ ಮೊದಲ ಪ್ರಧಾನಿ ಎನ್ನುವ ಇತಿಹಾಸವನ್ನು ಬರೆಯಲಿದ್ದಾರೆ. ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ರಧಾನಿ ಮೋದಿಯಿಂದ ಆನೆ ಸಫಾರಿ ಕೂಡ ಇದೆ. ಇವತ್ತು ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನದಲ್ಲಿ ಆನೆ ಸಫಾರಿ ಮಾಡಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ದಟ್ಟ ಕಾಡಿನ ಒಳಗೆ ಸಫಾರಿಯ ಅನುಭವ ಪಡೆದಂಥ ಪ್ರಧಾನಿ ನರೇಂದ್ರ ಮೋದಿಯವರು ರಾಷ್ಟ್ರೀಯ ಉದ್ಯಾನದಲ್ಲಿ ರಾತ್ರಿ ವಾಸ್ತವ್ಯ ಹೂಡಿದಂಥ ಪ್ರಧಾನಿ. ಇದೇ ಮೊದಲ ಬಾರಿಗೆ ಕಾಜಿರಂಗಕ್ಕೆ ಭೇಟಿ ಕೊಟ್ಟಿರುವಂಥ ಮೋದಿಯವರು ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ವಾಸ್ತವ್ಯ ಹೂಡಿದ ಮೊದಲ ಪ್ರಧಾನಿ ಎನ್ನುವ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ಅಪರೂಪದ ಗೆಂಡಾಮೃಗ ಸಂರಕ್ಷಣೀಯ ತಾಣವೂ ಆಗಿರುವಂಥ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ನೋಡಿ, ರಾತ್ರಿ ಅಲ್ಲೇ ವಾಸ್ತವ್ಯವನ್ನು ಹೂಡಿದ್ರು. ಮೋದಿಯವರು ಮೊದಲ ಬಾರಿಗೆ ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ, ಸಫಾರಿ ಮಾಡಿದ್ದಾರೆ. ಆನೆ ಸಫಾರಿ ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ, ಆನೆ ಸಫಾರಿಯನ್ನು ಮಾಡಿದ್ದಾರೆ. ದಟ್ಟಾರಣ್ಯ ಇದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಕಾಜಿರಂಗ ಉದ್ಯಾನವನದಲ್ಲಿ ಪ್ರಧಾನಿ ಮೋದಿಯವರು ಸಫಾರಿಯನ್ನು ಮಾಡ್ತಾ ಇರುವಂಥ ದೃಶ್ಯಾವಳಿಯನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ದಟ್ಟಾರಣ್ಯ ಇದು. ಇಲ್ಲಿ ಅವರು ರಾತ್ರಿ ವಾಸ್ತವ್ಯವನ್ನು ಕೂಡ ಹೂಡಿದ್ರು. ಸೊ ಅಂದರೆ ಇಲ್ಲಿ ಯಾರು ಕೂಡ ಇರಲಿಲ್ಲ, ಪ್ರಧಾನಿ ಈ ಹಿಂದೆ ಯಾರು ಕೂಡ ಬಂದಿದ್ರು ಕೂಡ ಉಳಿದುಕೊಳ್ಳುವಂಥ ಕೆಲಸವನ್ನು ಮಾಡಿಲ್ಲ. ನೋಡಿ, ಬೆಳಗ್ಗಿನ ದೃಶ್ಯಾವಳಿಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ಪ್ರಮುಖವಾಗಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಸಂರಕ್ಷಿತ ಪ್ರದೇಶ ಕೂಡ ಹೌದಿದು. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಕ್ಕೆ ನೋಡಿ, ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತ ಕೂಡ ಗುರುತಿಸಿಕೊಂಡಿದೆ. ಈ ತಾಣಕ್ಕೆ ದೇಶದ ಯಾವ ಪ್ರಧಾನಿಗಳು ಕೂಡ ಭೇಟಿ ಕೊಟ್ಟಿರಲಿಲ್ಲ. ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಕೊಡ್ತಾ ಇದ್ದಾರೆ, ಅದು ಇದೇ ಮೊದಲ ಬಾರಿಗೆ. ಅಲ್ಲಿನ ಅತಿಥಿ ಗೃಹದಲ್ಲಿ ರಾತ್ರಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಬೆಳಗ್ಗೆ ಇವತ್ತು ಉದ್ಯಾನವನದಲ್ಲಿ ಸಫಾರಿಗೆ ತೆರಳುತ್ತಾ ಇದ್ದಂಥ ಸಂದರ್ಭದ ದೃಶ್ಯವನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ನಿನ್ನೆ ರಾತ್ರಿ ಕಾಜಿರಂಗದಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಂಡು ಬೆಳಗ್ಗೆ ಮೊದಲ ಬಾರಿಗೆ ಕಾಜಿರಂಗಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ಹಿಂದೆ ದೇಶದ ಯಾವ ಪ್ರಧಾನಿ ಕೂಡ ಕಾಜಿರಂಗಕ್ಕೆ ಭೇಟಿ ಕೊಟ್ಟಿರಲಿಲ್ಲ ಅನ್ನೋ ಮಾತನ್ನು ಹಿಮಂತ ಬಿಸ್ವಾ ಶರ್ಮಾ ಅವರು ಹೇಳಿದರು. ಮೋದಿಯವರ ಕಾಜಿರಂಗ ಭೇಟಿಯೂ ಕೂಡ ಉದ್ಯಾನವನದ ಸ್ಥಿತಿಯನ್ನು ಸಂಪೂರ್ಣ ಹೊಸ ಮಟ್ಟಕ್ಕೆ ಕೊಂಡೊಯ್ತಾ ಇದೆ ಮತ್ತು ಪ್ರವಾಸಿಗರ ಸಂಖ್ಯೆಯನ್ನು ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತಲೂ ಕೂಡ ಹಿಮಂತ ಬಿಸ್ವಾ ಶರ್ಮಾ ಅವರು ನಿನ್ನೆ ಮಾತಾಡ್ತದನ್ನು ಕೂಡ ಗಮನಿಸಿದ್ವಿ.